ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ಮೇ ಪ್ರಿಜುಮ್ ಅಂತಂದ್ರೆ ಕೋರ್ಟ್ ಯಾವುದೇ ಒಂದು ಫ್ಯಾಕ್ಟ್ ಗೆ ಸಂಬಂಧಪಟ್ಟಂತೆ ಅದನ್ನ ಟ್ರೂ ಅಂತೇಳಿ ಪ್ರಿಜುಮ್ ಮಾಡಬಹುದು. ಎಲ್ಲಿಯವರೆಗೆ ಅಂತಂದ್ರೆ ಅಪೋಸಿಂಗ್ ಪಾರ್ಟಿ ಅದನ್ನ ಡಿಸ್ಪ್ರೂವ್ ಮಾಡೋವರೆಗೆ, ಅಥವಾ ಕೆಲವು ಕೇಸಸ್ ಗಳಲ್ಲಿ ಕೋರ್ಟ್ ಯಾವುದೇ ಒಂದು ಫ್ಯಾಕ್ಟ್ ಅನ್ನ ಪ್ರಿಜುಮ್ ಮಾಡೋದಕ್ಕೆ ರಿಫ್ಯೂಸ್ ಮಾಡಬಹುದು. ಅಲ್ಲಿ ಕೋರ್ಟ್ ಆಕ್ಚುಯಲ್ ಪ್ರೂಫ್ ಅನ್ನ ಕೇಳಬಹುದು. ಸೊ ಹೀಗಾಗಿ ಈ ಮೇ ಪ್ರಿಜುಮ್ ನ ಪ್ರಕಾರ ಕೋರ್ಟ್ ಗೆ ಡಿಸ್ಕ್ರಿಷನರಿ ಪವರ್ ಇದೆ. ಯಾವುದೇ ಒಂದು ಫ್ಯಾಕ್ಟ್ ಅನ್ನ ಪ್ರಿಜುಮ್ ಮಾಡಬಹುದು ಅಥವಾ ಮಾಡದೇನು ಇರಬಹುದು. ಉದಾಹರಣೆಗೆ ಯಾವುದೋ ಒಂದು ಕಳ್ಳತನದ ಕೇಸ್ ನಲ್ಲಿ ಕಳ್ಳತನ ಮಾಡಿದಂತಹ ವಸ್ತುಗಳು ಯಾವುದೋ ಒಬ್ಬ ವ್ಯಕ್ತಿಯ ಹತ್ತಿರ ಸಿಗ್ತವೆ. ಆ ಆಧಾರದ ಮೇಲೆ ಆ ವ್ಯಕ್ತಿಯನ್ನೇ ಕಳ್ಳ ಅಂತೇಳಿ ಪ್ರಿಜುಮ್ ಮಾಡಬಹುದು. ಎಲ್ಲಿಯವರೆಗೆ ಅಂತಂದ್ರೆ ಆ ವ್ಯಕ್ತಿ ಅದನ್ನ ಡಿಸ್ಪ್ರೂವ್ ಮಾಡೋವರೆಗೆ, ಅಥವಾ ಕೇವಲ ವಸ್ತುಗಳು ಸಿಕ್ಕಿವೆ ಅಂತ ಹೇಳಿದ್ರೆ ಆತನೇ ಕಳ್ಳತನ ಮಾಡಿದ ಹಾಗೆ ಅಲ್ಲ, ನೀವು ಇನ್ನೂ ಎವಿಡೆನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಹೇಳಬಹುದು. ಸೊ ಈ ರೀತಿಯಾಗಿ ಮೇ ಪ್ರಿಜುಮ್ ನಲ್ಲಿ ಕೋರ್ಟ್ಗೆ ಡಿಸ್ಕ್ರಿಷನರಿ ಪವರ್ ಇರುತ್ತೆ.